ನೋಡೋದಕ್ಕೆ ಹೋಗೋದಕ್ಕೂ ಆಡಕ್ ಹೋಗೋದಕ್ಕೆ ಬೇರೆ ತರ ಟಿಕೆಟ್ ತಗೊಳಕ್ ಹೋಗಿದ್ದಾರೆ. ಆದ್ರೆ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಪಾರ್ಕಿಂಗ್ ಅಂದ್ರೆ ತುಂಬಾನೇ ರೇಟ್ ಜಾಸ್ತಿ ಪಾರ್ಕಿಂಗ್ ಮಾಡೋದಕ್ಕೆ ವೆಹಿಕಲ್ಸ್. ಹೌದು, ಹಾ ನೋಡಿ, ಟಿಫನ್ ಬೇಕಾದ್ರೆ ತಿನ್ಬಿಡ್ಬೋದು. ನಾವು ಇಬ್ರು ತಿಂದಿರೋ ಟಿಫನ್ಗೂ ದುಡ್ಡು ಒಂದ್ ಟೈಮ್ ಇಬ್ರು ಹೊಟ್ಟೆ ತುಂಬಾ ಊಟ ಮಾಡ್ಬೋದು. ಆದ್ರೆ ಪಾರ್ಕಿಂಗ್ ಜಾಗ ಮಾತ್ರ ಒಂದ್ ವೆಹಿಕಲ್ ಪಾರ್ಕಿಂಗ್ ಮಾಡಕ್ಕೆ ಬರೀ 1 ಅವರ್ಗೆ ಎಷ್ಟು ಕೊಟ್ಟಿದ್ದು? 80 ರೂಪಾಯಿ ತಗೊಂಡಿದಾರಂತೆ. ನೋಡಿ, 1 ಅವರ್ಗೆ ಪಾರ್ಕಿಂಗು 80 ರೂಪಾಯಿ ತಗೊಂಡಿದ್ದಾರೆ. ನಮ್ಮ ಹುಡುಗರೇ ಹೋಗಿದ್ದಾರೆ, ಜನ ಅಷ್ಟೊಂದು ಇಲ್ಲ. ನಾವು ಬೆಳಗ್ಗೆನೆ ಬೇಗನೆ ಬಂದಿದ್ದೀವಿ, ಹಾಗಾಗಿ ಬರೀ ಎಂಟ್ರಿಗೆ ಮಾತ್ರ. ನೋಡಿ, ಮಕ್ಕಳಿಗೂ ಅಷ್ಟೇ ಫುಲ್ ಟಿಕೆಟೇನೆ, ಹಾಫ್ ಟಿಕೆಟ್ ಏನಿಲ್ಲ. ಒಳಗಡೆ ಆಡ್ಬೇಕಂದ್ರೆ ಅದಕ್ಕೆ ಬೇರೆ ಎಂಟ್ರಿ. ಎಂಟ್ರಿ ಇದು ಹೋಗ್ತಾ ಇದ್ದಾರೆ. ಒಳಗಡೆನೂ ಅಷ್ಟೇ ತುಂಬಾ ಚೆನ್ನಾಗಿ ಎಲ್ಲ ಮಾಡಿದ್ದಾರೆ. ಏನದು ಈ ಕಟಿಂಗ್ ಚೆನ್ನಾಗಿ ಮಾಡವ್ರೆ. ದೊಡ್ಡದು ಮರಕ್ಕೆ ಬಳ್ಳಿ ಹಬ್ಬಿದೆ. ಇದು ಪ್ಲಾಸ್ಟಿಕ್ ತರನೇ ಅನಿಸ್ತಾ ಇದೆ, ಆದ್ರೆ ಇದು ರಿಯಲ್ ಚೆನ್ನಾಗಿದೆ. ಫೋಟೋ ಹಿಡಿತೀನಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಪಾಪ ಫುಲ್ ಬಕ್ರ ಆಗ್ಬಿಟ್ಟವ್ರೆ. ಪೆಡಲ್ ಬೋಟು, ನಾರ್ಮಲ್ ಬೋಟು ಇದೆಲ್ಲ ಇದೆ. ಅದರಲ್ಲಿ ಯಾವ ಸೆಲೆಕ್ಟ್ ಮಾಡ್ತಾಳೋ ನನ್ನ ಮಗಳು, ನೋಡೋಣ. ಟಿಕೆಟ್ ಕೌಂಟರು ಇದು. ಒಳಗಡೆ ಬೋಟಿಂಗ್ ಅಲ್ಲಿ ಹೋಗ್ಬೇಕಂದ್ರೆ ಮಾತ್ರ ಇದು ಟಿಕೆಟ್. ಶಾಪಿಂಗ್ಸ್ ಎಲ್ಲಾನು ಇದೆ ಇಲ್ಲಿ. ಅಲ್ಲಿ ನೋಡಿ, ಪಕ್ಷಿ ನೋಡು, ನ್ಯಾಚುರಲ್ ಆಗಿ ಹೆಂಗ್ ಬಿಸಿಲು ಕಾಯ್ತೈತೆ. ಇನ್ಸ್ತದ ಪಕ್ಷಿ ನೋಡ್ರಿ, ನ್ಯಾಚುರಲ್ ಆಗಿ ರೆಕ್ಕೆ ತೆಗ್ದು ಬಿಸಿಲು ಕಾಯ್ತಾ ಇದೆ. ಹೋಗು. ಇದಕ್ಕೆ ಒಂದು ರೇಟು. ಈ ಹುಟ್ಟಾಕೋದು ಬೋಟಿಂಗು, ಇದರಲ್ಲಿ ಅವರು ಅದರಲ್ಲೇ ತೆಗಿತಾರೆ. ಮತ್ತು ಈ ಜಾಕೆಟು ಸೇಫ್ಟಿಗೆ ಜಾಕೆಟ್ಸ್ ಕೊಟ್ಟಿದ್ದಾರೆ. ಇನ್ನೂ ಅಂಗಡಿಗಳೇನು ಓಪನ್ ಇಲ್ಲ, ನಾವು ಸ್ವಲ್ಪ ಬೇಗ ಬಂದಿದ್ದೀವಿ, ಹಾಗಾಗಿ. ಇದು ಬೇರೆ ಥರ, ಇದು ನಾವೇ ಕಾಲಲ್ಲಿ ತುಳಿಯೋದು ನೋಡಿ, ಈ ಥರ. ಇದು ಬೇರೆ ಥರ. ಇದು ನಾವೇ ಓಡಿಸುವಂಥದ್ದು. ಡಕ್ದೆಲ್ಲ ಐತೆ, ಡಕ್ದು ಜಾಕೆಟ್ಸು. ಈ ಕಡೆ ಬೇರೆ ಡಿಸೈನ್ಸ್ ಇದೆ ಬೋಟಿಂಗು. ಇಲ್ಲಿಂದ ಅಲ್ಲಿವರೆಗೂ ಬೇಕಾದಷ್ಟು ಡಿಸೈನ್ಸು. ಡಕ್ ಹೌದು. ನಿಮ್ಗೆ ಪಿಂಕ್ ಅಂದ್ರೆ ಇಷ್ಟನಾ? ನೋಡೋಣ ಯಾವ ಸಿಗುತ್ತೆ. ಚೆನ್ನಾಗೈತೆ. ಇದು ಪಿಂಕ್ ಡಕ್, ನನ್ನ ಮಗಳಿಗೆ ಇಷ್ಟ ಅಂತೆ. ನೋಡೋಣ ಯಾವ ಸಿಗುತ್ತೋ ಅಂತ. ಅಷ್ಟತ್ರ ಹೋಗ್ಬೇಡ, ಸುಮ್ಮನೆ ಇರು. ಮ್ಯೂಸಿಕ್ ಸೆಂಟ್ರ್ ಒಳಗಡೆ ಹೋಗಿ ಮ್ಯೂಸಿಕ್ ಕೇಳೋದು. ಡ್ಯಾನ್ಸ್ ಸೆಟ್ ಎಲ್ಲ ಇಟ್ಕೊಂಡಿದ್ದಾರೆ ಒಳಗಡೆ. ಫುಲ್ ಎಂಜಾಯ್ ಮಾಡ್ತಾವ್ರೆ 2 ಫ್ಯಾಮಿಲಿಯವರು 2 ಬೋಟಲ್ಲಿ. ಸೂಪರ್. ಮುಂದೆ ಕಡೆ ಇದಾಗ್ತದಂತ ಓಟದು. ಬರೀ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಹೋಗ್ತಾ ಇದ್ದೀವಿ ಒಂದು ಹೋಟೆಲ್ಲಿ. ಚೆನ್ನಾಗಿದೆ, ಒಂಥರ ಫೀಲಿಂಗು ಸಖತ್ತಾಗಿದೆ. ಹೋಟೆಲ್ ಯಾರು ನೋಡಿ, ನಾವೇನೆ ಚೆನ್ನಾಗಿದೆ.
ಸೇಫ್ಟಿಗೋಸ್ಕರ. ಅದ್ರೊಳಗಡೆ ಹೋಗಿ ಒಂದು ರೌಂಡ್ ಫುಲ್ಲು ಚೆನ್ನಾಗಿದೆ ಅದೇ. ಏನು ಅಪ್ಪ ಮಕ್ಕಳು ಫುಲ್ ಎಂಜಾಯ್. ಇವಳಂತೂ ಹೇಳೋದೇ ಬೇಡ, ಕೂಲಿಂಗ್ ಗ್ಲಾಸ್ ಹಾಕೊಂಡು ಕೂಲ್ ಅಂತಾಳೆ. ಅಲ್ಲಿವರೆಗೂ ಹೋಗಿ ಒಂದು ರೌಂಡ್ ಹಾಕೊಂಡು ಮೇ ಬಿ ಒಂದು 10 ಮಿನಿಟ್ಸ್ ಹಾಕೋದೇನೋ. 10 ಮಿನಿಟ್ಸ್ಗೆ 1000 rupees ಏನೋ ಕೊಟ್ಟಿದ್ದು ನಾವು. ನೀರು ಹರ್ಕೊಂಡು ಹೋಗೋದು. ಅಲ್ಲಿ ಆಗ್ಲೇ ಹತ್ರ ಹೋದಾಗ ವಿಡಿಯೋ ಮಾಡಕ್ ಆಗ್ಲಿಲ್ಲ. ನೋಡಿ ಮೊದಲೇ ಎಲ್ಲ ನೋಡಿ ತಣ್ಣಗೆ ಎಸಿನಲ್ಲಿ ಇದ್ದಂಗಿದೆ. ಬಿಸಿ ಟೈಮಲ್ಲಿ ಬರಬೇಕು. ನಾಳೆ 10 ಗಂಟೆಗೆ ಬಂದಿದ್ದೀವಿ. ಟಿಫನ್ ಮುಗಿಸ್ಕೊಂಡು ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಬೇರೆ ಪ್ಲೇಸ್ ಹೋಗ್ಬೇಕು. ಹಾಗಾಗಿ ಮುಗಿಸ್ಕೊಂಡ್ಬಿಡೋಣ. ಶಾಪಿಂಗ್ ಮಾಲ್ಸ್ ಎಲ್ಲ ಇವಾಗ ಓಪನ್ ಆಗಿದೆ. ಇಷ್ಟೊತ್ತು ಕ್ಲೋಸ್ ಅಲ್ಲಿ ಇತ್ತು. 9:30 10 ಗಂಟೆಗೆ ಓಪನ್ ಆಗಿದೆ. ಎಲ್ಲನೂ ಟಿಕೆಟ್ಸ್ ಕೂಡ ಓಪನ್ ಆಗಿದೆ. ನಾವು ಆಲ್ರೆಡಿ ರೌಂಡ್ ಹೋಗ್ಬಿಟ್ಟು ಬಂದ್ಬಿಟ್ಟಿಲ್ಲ. ಫಸ್ಟ್ ರೌಂಡ್ ನಮ್ದೇನೆ. ನನ್ನ ಮಗಳು ಕ್ಯಾಂಡಿ ಬಿಟ್ಟಿಲ್ಲ. ಕ್ಯಾಂಡೀಸ್ ತಗೊಂತಾ ಇದ್ದಾಳೆ. ಏನ್ ತಗೊಂತ ಇದೆ ಚಿನ್ನು? ಕ್ಯಾಂಡೀಸ್ ತಗೊಂತಾ ಇದಾರೆ ನನ್ನ ಮಕ್ಕಳು. ಇಲ್ಲಿ ನೋಡಿಲ್ಲ ಒಂದ್ ಸೆಕೆಂಡ್. ಇವಾಗೆಲ್ಲ ಫೋಟೋ ಶೂಟಿಂಗ್ಸ್ ಎಲ್ಲ ನಡೀತಾ ಇದೆ. ಫೋಟೋಸು ನಾವು ಬಂದಾಗ ಏನು ಇರಲಿಲ್ಲ. ಎಕ್ಸಿಟ್ ಆ ಕಡೆ ಅಂತ ಈ ಕಡೆ ಅಂತ ಬಂದು ನಾವು ಗೊತ್ತಾಗ್ಲಿಲ್ಲ ಫಸ್ಟ್ ಟೈಮ್. ಹೌದಾ? ನಡಿ ಹೀಗೆ ಮಾಡ್ತಾ ಇದ್ದೆ. ಎಕ್ಸಿಟ್ ಹತ್ರ ಎಲ್ಲ ನಾನು ಫುಲ್ಲು ಶಾಪಿಂಗು, ಕಾರ್ ರೇಸಿಂಗು ಎಲ್ಲ ಇದೆ. ನಾವು ಕಾರ್ ರೇಸಿಂಗ್ ಹೋಗಲಿಲ್ಲ. ಅಲ್ಲಿ ನೋಡಿ ಸಖತ್ತಾಗಿರೋ ರೋಬೋ ಕಾರ್ ಇದೆ. ಏನು ಕಾರ್ ಇದು? ಗೊತ್ತಾಯ್ತು. ಬೋಟಿಂಗ್ ಇದೆ ಹತ್ರ. ಚೆನ್ನಾಗಿದೆ. ಗ್ಲಾಸ್ ಹೌಸ್, ಹಾರ್ಸಸ್, ಎರಡು ಕುದುರೆ, ಬಿಳಿ ಕುದುರೆಗಳು, 2 ಬಿಳಿ ಕುದುರೆಗಳು. ವೈಟ್ ಹಾರ್ಸು, ಇಲ್ಲಿ 2 ಬ್ಲಾಕ್ ಹಾರ್ಸ್. ರೈಡಿಂಗ್ ಹೋಗಕ್ಕಂತೆ ಬೇಡ, ಭಯ ಪಡ್ತಾರವ್ರು. ನಾವು ಕರೆಕ್ಟ್ ಪ್ಲಾನ್ ಮಾಡಿ ಬಂದಿದ್ದಾಯ್ತು. ಇಲ್ಲ ಅಂದಿದ್ರೆ ಎಷ್ಟೊಂದು ವೆಹಿಕಲ್ಸ್ ಇದೆ ನೋಡಿ. ನಾವು ಬಂದಾಗ ಕಡಿಮೆ ಇತ್ತು. ಈಗ ನೋಡ್ರಿ ಎಷ್ಟಿದೆ. ನಾವು ಬಂದಾಗ ಫುಲ್ಲು ಕಾರ್ ಒಂದು 4 ಏನೋ ಇತ್ತು. ಈಗಂತೂ ಕಾರ್ ಪಾರ್ಕಿಂಗ್ಗೆ ಜಾಗ ಇಲ್ಲ. ಇಲ್ಲಿ ಊಟಕ್ಕಿಂತ ಕಾರ್ ಪಾರ್ಕಿಂಗ್ಗೆ ಜಾಸ್ತಿ ರೇಟ್ ಆಗಿದೆ. ಓ ಮೈ ಗಾಡ್.